ಚೆನ್ನರಾಯಪಟ್ಟಣದ ಪುರಸಭೆ ವತಿಯಿಂದ ಗುರುಭವನದಿಂದ ಹೇಮಾವತಿ ಕಚೇರಿಯವರೆಗೆ ಬಿಎಂ ರಸ್ತೆ ವಿಭಜಕ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಜನರ ತೆರಿಗೆ ಹಣ ಪೋಲು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ತರಕಾರಿ ಮಾರ್ಕೆಟ್ ಇರ್ಬೋದು, ಹಣ್ಣಿನ ಅಂಗಡಿ ಇರ್ಬೋದು, ಫುಟ್ಪಾತ್ ಅವ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು. ಫುಟ್ಪಾತ್ ತನಕ ಅವ್ರಿಗೆ ಬೇಕಾದಲ್ಲೇ ಜೀವನ ಮಾಡೋದು. ಅವ್ರು ಒಂದು ವ್ಯವಸ್ಥಿತವಾದ ರೂಪ ಕಲಿಸ್ಬಿಡಿ, ಯಾಕಾಗಲ್ಲ? ತುಂಬಾ ಬಗೆಹರಿದೆ ಮಾಡ್ಬೋದು. ಇವರು ಅದನ್ನು ಬಿಟ್ಬಿಟ್ಟು ಬೇರೆ ತಮ್ಮ ಹೆಸರು ಹಾಕ್ಸ್ಕೊಳ್ಳಕ್ಕೆ ತಮ್ಮ ಇದನ್ನ ಮಾಡ್ಕೊಳ್ಳಕ್ಕೆ ಅದನ್ನೆಲ್ಲ ಮಾಡಿ ಚನ್ನರಾಯಪಟ್ಟಣ ನಗರ ಸುಂದರ ಹಾಳು ಮಾಡ್ತಾ ಇದಾರಲ್ಲ ಸರ್, ಹೊಟ್ಟೆ ಉರಿಯುತ್ತೆ. ನಂತರ ಮಾತನಾಡಿದ ಸಿಟಿ ಅಶೋಕ್ ಕುಮಾರ್ ರವರು, ರಸ್ತೆಗಳ ಮಧ್ಯೆ ನಿರ್ಮಿಸಲಾಗುತ್ತಿರುವ ಡಿವೈಡರ್ಗಳು ವೈಜ್ಞಾನಿಕವಾಗಿ ಮಾಡುತ್ತಿಲ್ಲ. ಇದರಿಂದ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಈಗಾಗಲೇ ಚೆನ್ನಾಗಿದ್ದ ರಸ್ತೆಯನ್ನ ಹಾಳು ಮಾಡಲಾಗಿದ್ದು, ಇದರಿಂದ ಅಪಘಾತಗಳು ಆಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಾವೆಲ್ಲರೂ ಸೇರಿ ಏನು ಒಂದು ಅವ್ಯವಸ್ಥೆ ಇದೆ, ಆ ಅವ್ಯವಸ್ಥೆ ಬಗ್ಗೆ ಹೋರಾಟಕ್ಕೆ ಇಳಿದು ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಒಳ್ಳೆಯ ಕೆಲಸಗಳನ್ನು ಮಾಡೋ ರೀತಿಯಲ್ಲಿ ಹೋಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಮುಷ್ಕರನ್ನ ನಾವು ಮಾಡೋಕ್ಕೆ ರೆಡಿಯಾಗಿದ್ವಿ, ಮಾಡ್ತೀವಿ. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಸಿಟಿ ಅಶೋಕ್, ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ರೋಹಿತ್, ಮಾಜಿ ಪುರಸಭಾ ಸದಸ್ಯರ ಹಾಗೂ ಬಿಜೆಪಿ ಮುಖಂಡರಾದ ನಂಜುಂಡಮೈಮ್, ಕಾಂಗ್ರೆಸ್ ಮುಖಂಡರುಗಳಾದ ದಿಂಡಗೂರು ಶಿವಲಿಂಗೇಗೌಡ, ಟಗರು ರಾಘು, ಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ನಮಗೆ ಫುಟ್ಪಾತ್ಗಳು ಲಾಸ್ ಆಗುತ್ತೆ, ಅದಕ್ಕೆ ಏನು ಆಲ್ಟರ್ನೇಟಿವ್ ಏನು ಮಾಡಿಕೊಡ್ತೀರಾ? ಇದು ನಿಜವಾಗ್ಲೂ ಸರ್ಕಾರದ ಅವಶ್ಯಕತೆ. ಇದನ್ನೆಲ್ಲದನ್ನು ಕ್ಲಾರಿಟಿ ಕೇಳ್ತಾ ಇದೀವಿ ಸರ್, ಅಷ್ಟೇ. ಎಲ್ಲಾದರೂ ಜಸ್ಟಿಫೈ ಮಾಡೋದೇ ಆದರೆ ಅವರು ನಾವು ಒಪ್ಕೊಳ್ಬೋದು. ಇಲ್ಲ, ಯಾವುದೂ ರೀಸನ್ಸ್ ಇಲ್ಲ, ಸುಮ್ಮನೆ ಏನೋ ಒಂದು ಗ್ರ್ಯಾಂಟ್ಸ್ನ ಮಿಸ್ಯೂಸ್ ಆಗ್ತದೆ ಅನ್ನೋದು ಒಂದು ಪರ್ಪಸ್ಸೇ ಆದರೆ ಅದಕ್ಕೆ ಖಂಡಿತ ನಮ್ಗೆ ಎಲ್ಲರದು ನಾವು ವಿರೋಧ ಇದೆ. ನಾವು ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶ. ಈ ಒಂದು ರಸ್ತೆ ಕಾಮಗಾರಿ ಮಾಡಿದಾರಲ್ಲ, ಅವರು ಇನ್ನೂ 5 ವರ್ಷ ಈ ರಸ್ತೆನ ಮೇಂಟೈನ್ ಮಾಡಬೇಕು. ಅವರು ಇನ್ನೂ ಫುಟ್ಪಾತ್ಗೆ ಲೈಟೆಲ್ಲ ಹಾಕ್ಸ್ಬೇಕು. ಈ ಲೈಟು ಈ ರಸ್ತೆಗೆ ಹಾಕ್ತಾರಲ್ಲ, ಆ ಲೈಟೆಲ್ಲ ಹಾಕ್ಸ್ಬೇಕು. ಅವ್ರಿಗೆ ಇನ್ನೂ ಬಿಲ್ ಆಗಿಲ್ಲ. ಈ ರಸ್ತೆ ಮೇಲೆ ಮತ್ತೆ ಡಾಂಬರೀಕರಣ ಮಾಡುವುದು ತುಂಬ ಅವೈಜ್ಞಾನಿಕ, ಮಾಡಲೇಬಾರ್ದು. ಇದ್ರ ಜೊತೆಗೆ ಏನು ಅಂತಂದರೆ, ಒಂದು ಸರ್ಕಲ್ಲು 8 ಮೀಟ್ರು, ಇನ್ನೊಂದು ಸರ್ಕಲ್ಲು 8 ಮೀಟ್ರು, ಕಾಲ್ನಳ್ಳಿ ಹತ್ರ 6 ಮೀಟ್ರು ಇವರು ಪ್ರಾಜೆಕ್ಟಲ್ಲಿ ಇರೋದು. ಆ 8 ಮೀಟ್ರ್ ಸರ್ಕಲ್ ಏನಾಗಿದೆ ಅಂತಂದರೆ, ಡಿವೈಡರ್ನ ಹೊರಗಡೆ 2.5-3 ಅಡಿ ಹೊರಗಡೆ ಬಂದಿದೆ. ಅದು ಅವೈಜ್ಞಾನಿಕ.